ಗುಂಡಿ ಮುಚ್ಚಿದ 3 ದಿನಕ್ಕೆ ಡಾಂಬರ್ ಕಿತ್ ಬರ್ತಾ ಇದೆ. ಟಿವಿ9 ಗ್ರೌಂಡ್ ರಿಪೋರ್ಟ್ನಲ್ಲಿ ಈ ಕಳ್ಳಾಟ ಬಟಾಬಯಲಾಗಿದೆ. ರಿಂಗ್ ರೋಡ್ನಲ್ಲಿ ನೂರಾರು ಗುಂಡಿಗಳನ್ನು ಮುಚ್ಚಿ ಕಾಮಗಾರಿ ಮಾಡಿದ್ದಾರೆ. ಆದರೆ ಆ ಕಾಮಗಾರಿ ನೆಟ್ಟಿಗಿಲ್ಲ. ಹೆಬ್ಬಾಳದಿಂದ ಕೆಆರ್ಪುರಕ್ಕೆ ಸಂಪರ್ಕ ಕಲ್ಪಿಸುವಂತಹ ರಿಂಗ್ ರೋಡ್ ಗಮನಿಸ್ತಾ ಇದ್ದೀರಿ. ಗುಂಡಿ ಮುಚ್ಕೊಂಡು ಹೋಗಿದ್ದಾರೆ. ಒಂದ್ ಕಡೆಯಿಂದ ಮುಚ್ಕೊಂಡು ಹೋಗ್ತಾ ಇದ್ರೆ ಮತ್ತೊಂದು ಕಡೆ ಕಿತ್ಕೊಂಡು ಬರ್ತಾ ಇದೆ. 3 ದಿನಗಳಲ್ಲಿ ಡಾಂಬರ್ ಕಿತ್ತು ಬರ್ತಾ ಇದೆ. ಅಷ್ಟು ಕಳಪೆ ಗುಣಮಟ್ಟದ ಕಾಮಗಾರಿ ಇದು. ನಮ್ಮ ಪ್ರತಿನಿಧಿ ಕಿರಣ್ ಸೂರ್ಯ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಸದ್ಯ ನಾನೀಗ ಹೆಬ್ಬಾಳದಿಂದ ಕೆಆರ್ಪುರಕ್ಕೆ ಸಂಪರ್ಕ ಕಲ್ಪಿಸುವಂತಹ ರಸ್ತೆಯಲ್ಲಿದ್ದೀನಿ. ರಾಜಧಾನಿ ಬೆಂಗಳೂರಿನಲ್ಲಿ ದಿನದಿಂದ ದಿನಕ್ಕೆ ಪಾಟೋಲ್ಗಳ ಸಂಖ್ಯೆ ಹೆಚ್ಚಾಗಿತ್ತು ಅಂತೇಳಿ ಟಿವಿ9 ಕೂಡ ಗ್ರೌಂಡ್ ರಿಪೋರ್ಟ್ ಮಾಡಿತ್ತು. ಆ ಹಿನ್ನೆಲೆಯಲ್ಲಿ ರಾಜಧಾನಿ ಬೆಂಗಳೂರಿನಲ್ಲಿದ್ದಂತಹ ಸಾವಿರಾರು ಗುಂಡಿಗಳನ್ನ ಮುಚ್ಚಲಿಕ್ಕೆ ಸರ್ಕಾರಿ ಅಧಿಕಾರಿಗಳು ಮತ್ತೆ ಜಿಬಿಎ ಅಧಿಕಾರಿಗಳು ಮುಂದಾಗಿದ್ರು. ಈ ಬ್ಲೂ ಲೈನ್ ಅಂದ್ರೆ ಮೆಟ್ರೋ ಕಾಮಗಾರಿ ಏನ್ ನಡೀತಾ ಇದೆ, ಹೆಬ್ಬಾಳದಿಂದ ಕೆಆರ್ಪುರ, ಕೆಆರ್ಪುರದಿಂದ ಹೆಬ್ಬಾಳದವರೆಗೂ ನಡೀತಾ ಇರುವಂತಹ ಈ ಒಂದು ಬ್ಲೂ ಲೈನ್ ಕಾಮಗಾರಿ ಏನಿದೆ, ಆ ಕಾಮಗಾರಿ ನಡೀತಿರುವಂತಹ ಅಕ್ಕಪಕ್ಕದ ರಸ್ತೆ ಏನಿದೆ, ಆ ಅಕ್ಕಪಕ್ಕದ ರಸ್ತೆಯನ್ನ ವೈಟ್ ಟಾಪಿಂಗ್ ಮಾಡಲಾಗಿತ್ತು. ವೈಟ್ ಟಾಪಿಂಗ್ ಮಾಡಲಾಗಿದ್ದಂತಹ ರಸ್ತೆಯಲ್ಲಿ ಗುಂಡಿಗಳು ಬಿದ್ದಿದ್ವು. ಈ ಬಗೆಗೆ ಟಿವಿ9 ಕೂಡ ರಿಯಾಲಿಟಿ ಚೆಕ್ ಅನ್ನ ಮಾಡಿತ್ತು, ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡಿತ್ತು. ಆ ಹಿನ್ನೆಲೆಯಲ್ಲಿ ಈಗ ಜಿಬಿಎ ಅಧಿಕಾರಿಗಳು ಈ ಗುಂಡಿಯನ್ನ ಮುಚ್ಚಿದ್ದಾರೋ ಅಥವಾ BMRCL ನ ಅಧಿಕಾರಿಗಳು ಈ ಗುಂಡಿಯನ್ನು ಮುಚ್ಚಿದ್ದಾರೋ ಗೊತ್ತಿಲ್ಲ. ಇಬ್ಬರೂ ಕೂಡ ಇದನ್ನು ನಾವು ಮುಚ್ಚಿಲ್ಲ ಅಂತಿದ್ದಾರೆ. ಸದ್ಯ ನಾನೀಗ ವೀರಣ್ಣನ ಪಾಳ್ಯ ಮತ್ತೆ ಲುಂಬಿನಿ ಗಾರ್ಡನ್ ಇದೆಯಲ್ವಾ, ಆ ಒಂದು ಸ್ಥಳದಲ್ಲಿ ಹಾಕಿರುವಂತಹ ಗುಂಡಿಗಳ ಮುಂಭಾಗದಲ್ಲಿದ್ದೀನಿ. ಇವರು ಹಾಕಿರುವಂತಹ ಗುಂಡಿಗಳ ಒಂದು ಕ್ವಾಲಿಟಿ ಯಾವ ತರ ಇದೆ ಅಂತೇಳಿ ಸದ್ಯ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಎಷ್ಟು ಮಟ್ಟಿಗೆ ಅಂತ ಹೇಳಿದ್ರೆ ಇಲ್ಲಿ ನೋಡಿ, ಗುಂಡಿಗಳನ್ನೇನೋ ಇವ್ರು ಮುಚ್ಚಿದ್ದಾರೆ. ಎಷ್ಟು ಅದ್ಭುತವಾಗಿ ಗುಂಡಿಗಳನ್ನ ಮುಚ್ಚಿದ್ದಾರೆ ಅಂತ ಹೇಳಿದ್ರೆ, ವೈಟ್ ಟಾಪಿಂಗ್ ರಸ್ತೆಯ ಮೇಲೆ ಬ್ಲಾಕ್ ಟಾಪಿಂಗ್, ಅಂದ್ರೆ ವೈಟ್ ಟಾಪಿಂಗ್ ರಸ್ತೆಯನ್ನ ಹಾಕಿರುವಂತಹ ಜಾಗದಲ್ಲಿ ಬಿದ್ದಿರುವಂತಹ ಗುಂಡಿಯ ಮೇಲೆ ಇವರು ಡಾಂಬರೀಕರಣವನ್ನು ಮಾಡಿದ್ದಾರೆ. ಈ ಡಾಂಬರೀಕರಣ ಮಾಡುವಂತಹ ಸಂದರ್ಭದಲ್ಲಿ ಇವರು ಜಿಯೋ ಸಿಂಥೆಟಿಕ್ ಟೆಕ್ಸ್ಟೈಲ್, ಅಂದ್ರೆ ಏನು ಬಿಳಿ ಬಣ್ಣದ ಬಟ್ಟೆ ಕಾಣ್ತಿದೆ, ಇಲ್ಲಿ ನಾನು ನಿಮಗೆ ತೋರಿಸ್ತೇನೆ ನೋಡಿ. ಇಲ್ಲಿ ನೋಡಿ, ಈ ಬಿಳಿ ಬಣ್ಣದ ಬಟ್ಟೆ ಏನಿದೆ ಇಲ್ಲಿ, ಇದನ್ನ ಹಾಕಿ ಇದ್ರ ಮೇಲ್ಗಡೆ ಡಾಂಬರ್ನ ಹಾಕಿದ್ದಾರೆ. ಇದು ಎಷ್ಟು ಮಟ್ಟಿಗೆ ನಿಂತಾತು ಅಂತ ಅಂದ್ರೆ, ಸಾಮಾನ್ಯವಾಗಿ ವೈಟ್ ಟಾಪಿಂಗ್ ರಸ್ತೆಯ ಮೇಲೆ ಡಾಂಬರ್ ನಿಲ್ಲೋದೇ ಇಲ್ಲ. ಅದರಲ್ಲೂ ಜಿಯೋ ಸಿಂಥೆಟಿಕ್ ಟೆಕ್ಸ್ಟೈಲ್ ಈ ಬಟ್ಟೆಯನ್ನ ಹಾಕಿ ಇದ್ರ ಮೇಲ್ಗಡೆ ಇವರು ಡಾಂಬರ್ನ ಮಾಡಿದ್ದಾರೆ. ನಾನು ಸದ್ಯ ಇಲ್ಲಿಗೆ ಸ್ಪಾಟಿಗೆ ಎಂಟ್ರಿ ಆಗಿ ಇದನ್ನ ನೋಡ್ತಾ ಇದ್ರೇನೆ ಅನ್ನಿಸ್ತು ಇದು ಎಷ್ಟು ಮಟ್ಟಿಗೆ ಕ್ವಾಲಿಟಿ ಇದ್ದಾತು ಅಂತ. ನನ್ನ ಕೈಯಲ್ಲೇ ಇಲ್ಲಿ ನೋಡಿ ತೋರಿಸ್ತೀನಿ ನಿಮಗೆ ಎಷ್ಟರ ಮಟ್ಟಿಗೆ. ಇಲ್ಲಿ ನೋಡಿ, ಕೈಯಲ್ಲಿ ತೆಗೆದ್ರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಇಲ್ಲಿ ಈ ಡಾಂಬರ್ ರಸ್ತೆ ಕಿತ್ಕೊಂಡ್ ಬರ್ತಾ ಇದೆ. ಇನ್ನು ವಾಹನಗಳು, ಅದು ಸಾಮಾನ್ಯವಾಗಿ ಇದು ರಿಂಗ್ ರೋಡ್ ಅಲ್ಲಿ ಪ್ರತಿದಿನ ಸಾವಿರಾರು ವಾಹನಗಳು ಓಡಾಡತ್ತೆ. ಈ ಸಾವಿರಾರು ವಾಹನಗಳು ಓಡಾಡುವಂತಹ ಸಂದರ್ಭದಲ್ಲಿ ಈ ರಸ್ತೆ ಎಷ್ಟು ದಿನದ ಮಟ್ಟಿಗೆ ಉಳ್ಕೊಂಡಾತು ಅಂದ್ರೆ, ಸಾಮಾನ್ಯವಾಗಿ ರಸ್ತೆ ಮಾಡುವಂತಹ ಸಂದರ್ಭದಲ್ಲಿ ಕ್ವಾಲಿಟಿಯಾಗಿ ರಸ್ತೆಯನ್ನ ಮಾಡಬೇಕಾಗತ್ತೆ. ಆದ್ರೆ ಇವ್ರ ಕ್ವಾಲಿಟಿಯನ್ನ ಮರೆತು ಇದ್ರ ಮೇಲ್ಗಡೆ, ಅಂದ್ರೆ ಇದೇನೋ ಒಂದು ತಿಂಗಳು 15 ದಿನದ ಹಿಂದೆ ಹಾಕಿರುವಂತ ರಸ್ತೆ ಅಲ್ಲ, ಒಂದು 4-5 ದಿನದ ಹಿಂದೆ ಹಾಕಿರುವಂತಹ ರಸ್ತೆ. ಇವಿಷ್ಟು ಕೂಡ ನಾನು ಈಗ ಕೈಯಲ್ಲೇ ತೆಗೆದೆ ಎಲ್ಲ ಡಾಂಬರ್ ಕಿತ್ಕೊಂಡು, ಇಲ್ಲಿ ನೋಡಿ, ಈ ಡಾಂಬರ್ ಎಲ್ಲ ಕಿತ್ಕೊಂಡು ಬರ್ತಾ ಇದೆ. ಇವ್ರು ಎಷ್ಟರ ಮಟ್ಟಿಗೆ ಇದನ್ನ ಕೆಲಸ ಮಾಡಿದ್ದಾದ್ರು, ಮತ್ತೆ ಈ ವೈಟ್ ಟಾಪಿಂಗ್ ನ ಮೇಲೆ ಬ್ಲಾಕ್ ಟಾಪಿಂಗ್ ಮಾಡುವಂತದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ ಇಲ್ಲಿರುವಂತ ವಾಹನ ಸವಾರರು ಹೇಳ್ತಾ ಇರುವಂತದ್ದು. ಸರ್, ಇದನ್ನ ಯಾರು ಮಾಡಿದ್ರೋ ಗೊತ್ತಿಲ್ಲ, ಇಂಜಿನಿಯರ್ ಮಾಡಿದ್ರು ಇಲ್ಲ ಮಹಾನುಭಾವ ಯಾರ್ತಾ ಮಾಡಿದ್ದ ಅನ್ನುವಂತ ಒಂದು ಆಕ್ರೋಶ, ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ಮುತ್ತು ಜೊತೆ ಕಿರಣ್ ಸೂರ್ಯ, ಟಿವಿ9 ಬೆಂಗಳೂರು.